ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂದು ನಾವು ಗದಗ ಜಿಲ್ಲೆಯ ಸುಂದರವಾದ ಕಪ್ಪತಗುಡ್ಡಕ್ಕೆ ಬಂದಿದ್ದೇವೆ. ಪ್ರಕೃತಿ ಸೌಂದರ್ಯ, ಬೆಟ್ಟಗಳ ನೋಟ ಮತ್ತು ಇಲ್ಲಿನ ಶಾಂತ ವಾತಾವರಣ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ, ಅದ್ಭುತವಾದಂತಹ ನೋಟವನ್ನು ನೋಡೋಣ. ಕಪ್ಪತಗುಡ್ಡವನ್ನು ನೋಡೋಣ. ನೋಡಿ, ಗಾಳಿಗುಡ್ಡ ಬೆಟ್ಟ ಪ್ರವಾಸಿ ಅಂತ ಬರೆದಿದ್ದಾರೆ ಇಲ್ಲಿ, ನೋಡ್ಬೋದು. ವಾವ್, ಸೂಪರ್, ಅದ್ಭುತವಾಗಿದೆ. ಇಲ್ಲೇನೆ ಇಷ್ಟೊಂದು ಕಣ್ಮನ ಸೆಳೆಯುತ್ತಾ ಇದೆ. ಒಳಗಡೆ ಹೋದ್ರೆ ಇನ್ನು ಹೆಂಗಿದೆ ನೋಡೋಣ ಬನ್ನಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಇದು ಹೆಸರುವಾಸಿಯಾಗಿದೆ. ಕಪ್ಪತಗುಡ್ಡ ವನ್ಯಜೀವಿಗಳ ಧಾಮ ಅಂತ ಹೇಳ್ಬೋದು. ಕಪ್ಪತ್ ಹಿಲ್ಸ್ ಕೂಡ ಅಂತ ಕರಿತೀವಿ. ಮುಂಡರಗಿಲ್ ಬರೋದಂಥದ್ದು ಇದು. ನೋಡಿ, ಇಲ್ಲಿ ಬರ್ದಿದ್ದಾರೆ, ನೋಡ್ಕೊಬೇಡಿ ನೀವೇ. ಎಷ್ಟು ಚೆನ್ನಾಗಿ ಏನೆಲ್ಲ ಟಿಪ್ಸ್ ಬರ್ತಿದ್ದಾರೆ. ನಮ್ಮ ಕಪ್ಪತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಶುದ್ಧವಾದ ಗಾಳಿ, ಔಷಧಿ ಸಸ್ಯಗಳನ್ನು ಹೊಂದಿರುವಂತಹ ಪ್ರಕೃತಿ ವಿಸ್ಮಯವನ್ನು ನೋಡೋಣ ಬನ್ನಿ. ಒಳಗಡೆ ಹೋಗೋಣ. ಈಗ ಟಿಕೆಟ್ ತೆಗಿತಾ ಇದ್ದಾರೆ. ಅಲ್ಲಿ ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಹೋಗೋಣ. ಟಿಕೆಟ್ ಇದೆ. ಆಮೇಲೆ ಇಲ್ಲಿ ಜೀಪ್ ಇದಾವೆ, ಅಂದ್ರೆ ಕಾಡುಗಳನ್ನ, ಈ ಕಾಡನ್ನ ಬೆಟ್ಟ ಸುತ್ತಕ್ಕೆ. ಅದನ್ನು ಕೂಡ ನೀವು ಬೇಕಾದ್ರೆ ತಗೊಂಡು ಹೋಗ್ಬೋದು. ಅದಕ್ಕೆ ಅಮೌಂಟ್ ಇರುತ್ತೆ. ಎಷ್ಟಂತ ನಂಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಬನ್ನಿ ಹೋಗೋಣ. ಪ್ರಕೃತಿ ದ್ವಾರ ಅಂತ ನೋಡಿ, ಇದಾವೆ ನೋಡಿ ಜೀಪು, ಟ್ರಾವೆಲಿಂಗ್ ಜೀಪ್ಸ್ ಅಲ್ಲಿ ಹತ್ತಕ್ಕಾಗಲ್ವಲ್ಲ, ಅವರಿಗೆಲ್ಲ ತಗೊಂಡು ಹೋಗ್ಬೋದು ಅವರೆಲ್ಲ. ವಾವ್, ಸೂಪರ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ ಹೋಗೋಕ್ಕೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ವಾವ್, ಇಲ್ಲೇನೆ ಇಷ್ಟೊಂದು ಅದ್ಭುತವಾಗಿರೋಂಥದ್ದು ನೋಡ್ಬಿಟ್ರೆ ಅಯ್ಯೋ ಈಗಲೇ ಹೋಗ್ಬಿಡ್ಲಾ ಅನಿಸ್ತಾ ಇದೆ. ಪರಿಶುದ್ಧವಾದಂಥ ಗಾಳಿ ಕೂಡ ಇದು ಹೊಂದಿರುವಂಥದ್ದು ಗುಡ್ಡ ಅಂತ ಹೇಳ್ಬೋದು. ಹಾಗೇನೆ ನೋಡಿ, ಸಸ್ಯ ಔಷಧಿ ಸಸ್ಯ ಗುಣಗಳನ್ನು ಹೊಂದಿದೆ ಇದೆಲ್ಲ. ಇಲ್ಲೊಂದು ದೇವರಿದೆ, ದೇವ್ರ ಟೆಂಪಲ್ ಇದೆ ಸಣ್ಣದೊಂದು, ಬಸವಣ್ಣ ಟೆಂಪಲ್. ಬನ್ನಿ ಹಿಂಗೆ ಹೋಗೋಣ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೋ 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 ಬ್ಯೂಟಿಫುಲ್ ಪ್ಲೇಸ್. ತುಂಬಾ ಅದ್ಭುತವಾಗಿದೆ ಪ್ಲೇಸು ನೋಡೋಕ್ಕೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾವಾಗ ರೀಚ್ ಆಗ್ತೀನೋ ಅಂತ ಒಟ್ ಅಂತ ಇದ್ದೀನಿ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಏನೇ ಎಷ್ಟೊಂದು ಒಟ್ ಅಂತಿದೆ, ಸುಮ್ಮನೆ ಕೂತ್ಕೊಳ್ಳಿ ಅಂತ. ನಾನು ಸುಮ್ಮನೆ ಇರಲ್ಲ, ಎಲ್ಲಾದ್ರೂ ಇಷ್ಟ ಒಟ್ ಅನ್ನೋದು. ಬನ್ನಿ 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 ನೋಡಿ. ವಾವ್, ಕ್ಲೌಡ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನೇನು ಕೆಳಗಡೆ ಇಳಿತಿದೆ ಅನಿಸ್ತಾ ಇದೆ ಆಕಾಶ. ಇನ್ನೇನು ಮುಟ್ಬಿಡೋಣ ಅದನ್ನು ಕೂಡ. ಬನ್ನಿ. ವಾವ್, ಸೂಪರ್ ಅಲ್ವಾ? ನೋಡಿ ನೋಡಿ ನೋಡಿ, ಎಷ್ಟೊಂದು ಅದ್ಭುತವಾಗಿದೆ. ಎಲ್ಲ ಗಿಡಗಳು, ಮರಗಳು. ವಾವ್, ಸೂಪರ್ ಅಲ್ವಾ? ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ ಅಂದರೆ, ಬೆಳಗ್ಗೆನೇ ಬೇಗ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆಲ್ಲ ಬಿಟ್ಟು ಅವ್ರನ್ನ ನಾವು ರೆಡಿಯಾಗಿ ಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಬಟ್ ಬೇಗ ಬಂದರೆ ತುಂಬ ಅದ್ಭುತವಾಗುತ್ತೆ. ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿಂದ ಕೆಳಗಡೆ ಒಂದು ಟೆಂಪಲ್ ಇದೆ, ಅಲ್ಲಿಂದ ಬರ್ಬೋದು ನಡ್ಕೊಂಡು ಕಾಲ್ದಾರಿಯಿಂದ. ಬಟ್ ನಾವು ಬೈಕ್ ತೊಗೊಂಡು ಬಂದಿದ್ದೀವಲ್ವಾ, ಸೊ ನನಗೆ ಅಷ್ಟೊಂದು ದೂರ ಟೈಮ್ ಇಲ್ಲ ನಡೆಯೋಕ್ಕೆ. ಸೊ ಅದಕ್ಕೆ ಬೈಕಿಂದನೇ ಹೋಗ್ತಾ ಇದ್ದೀವಿ, 2 ವೀಲರ್ಲಿಂದ. ನೋಡಿ, ಮಡ್ ರೋಡು, ಮುಂದೆ ಒಂದು ಕಾರ್ ಬರ್ತಿದೆ. ಮೇ ಬಿ ಅವರೆಲ್ಲ ನೋಡ್ಕೊಂಡು ಬಂದರು ಅನಿಸುತ್ತೆ. ನಾವೇ ಲೇಟು ಅನ್ಕೊತೀನಿ. 2 ಕಾರ್ ಬರ್ತಾ ಇದೆ. ಇರಿ. ವಾವ್, ಸೂಪರ್. ವಾವ್, ನನಗಂತೂ ಇನ್ನೂ ಖುಷಿ ಆಗ್ತಾ ಇದೆ. ಹೆಂಗೆ ಹತ್ತಿರ ಆಗ್ತಾ ಇದೆ, ಹಂಗೆ ಖುಷಿ ಆಗ್ತಾ ಇದೆ ನನಗೆ ಬೆಟ್ಟ. ಮೇಲ್ಗಡೆ ಒಂದು ವ್ಯೂ ಇದೆ ಅಂತೆ, ವ್ಯೂ ಪಾಯಿಂಟು. ಅದನ್ನು ಬೇಗ ನೋಡಬೇಕು ನಾನು. ಆಮೇಲೆ ಮಳೆ ಬರೋ ಆಗಿದೆ. ಆಮೇಲೆ ಮಳೆಗಾಲದಲ್ಲಿ ಇದನ್ನು ಜಾಸ್ತಿ ನೋಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಜೊತೆಗೆ ಖುಷಿ ಆಗುತ್ತೆ ಮಳೆಯಲ್ಲಿ ತೋರಿಸ್ಕೊಂಡು. ವಾವ್, ಸೂಪರ್ ಅಲ್ವಾ? ನೀವು ಕೂಡ ಬಂದರೆ ಹೀಗೆ ಒಂದು ರೈನ್ ಕೋಟ್ ತೊಗೊಂಬನ್ನಿ, ಹಾಕೊಂಡು ಬೇಕಾದಂಗೆ ತಿರುಗ್ಬೋದು. ಇಲ್ಲಿ ನಾವು ಛತ್ರಿ ತೊಗೊಂಬಂದಿದ್ವಿ. ನೋಡೋಣ ಮಳೆ ಗಾಳಿಗೆ ನಿಲ್ತದೆ ಇಲ್ಲ ಗೊತ್ತಿಲ್ಲ. ತುಂಬ ಸಿಕ್ಕಾಪಟ್ಟೆ ಗಾಳಿ ಕೂಡ ಇದೆ. ಜಿಂಕೆ ಇದೆ ನೋಡಿ ಇಲ್ಲಿ. ಏನಿದು, ಅಲ್ಲಿ ತಾಣಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಬನ್ನಿ, ನೀವು ಒಂದ್ಸಲ ವ್ಯೂ ಮಾಡಿ. ತುಂಬ ಅದ್ಭುತವಾಗಿದೆ. ಹೀಗೆ ಹೋಗ್ತಾ ಅಂತ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನಮ್ಮ ಜೊತೆ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಇನ್ನೊಂದು ನೆಕ್ಸ್ಟ್ ಒಂದು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಮನೆಯವ್ರು. ನೋಡೋಣ ಹೆಂಗಿದೆ ಅಂತ. ಅವರೊಂದ್ಸಲ ಎಷ್ಟೋ ಸಲ ಬಂದೋಗಿದ್ದಾರೆ, ನನ್ನ ಕರ್ಕೊಂಡು ಬಂದಿಲ್ಲ ಅಷ್ಟೇ. ಅದಕ್ಕೆ ಈ ಸಲ ಹಠ ಮಾಡಿ ಹೋಗೋಣ ಅಂತ ಬಿಟ್ಟೇ ಇಲ್ಲ ನಾನು. ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಬಂದುಬಿಟ್ಟಿದ್ದೀವಿ. ಎಷ್ಟು ಮಜಾ ಇರ್ತದಲ್ವಾ? ಕಪಲ್ಸ್ ಜೊತೆ ಆಗಿ ಹೋಗಿ ಬಟ್ಟೆ ಎಲ್ಲ ನಡ್ಕೊಳಕ್ಕೆ ಮಸ್ತಿರುತ್ತೆ. ಅಯ್ಯೋ ದೇವಾ, ಬೇಗ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೇನೆಂದರೆ, ಗುಡ್ಡ ಹತ್ತಬೇಕಲ್ವಾ, ಸೊ ತುಂಬ ಇದಾಗುತ್ತೆ, ಹುಷಾರಾಗಿ ಹತ್ತಬೇಕು. ರೋಡ್ ಚೆನ್ನಾಗಿದೆ, ಬಟ್ ಏನಂತಂದರೆ ಹೇಳೋಕ್ಕಾಗಲ್ಲ. ಹತ್ತಬೇಕಾದ್ರೆ ಅಪ್ಪಿರುತ್ತಲ್ವಾ, ಸೊ ಗಾಡಿ ಹಿಂದ್ಗಡೆ ಬರ್ಬೋದು, ಅಥವಾ ಮುಂದೆಗಡೆ ಬರೋ ಗಾಡಿನ ನೋಡಿಕೊಂಡು ಹೋಗಬೇಕು ನೀವು. ಯಾಕಂದರೆ ಅಲ್ಲಿ ನಮ್ಮ ನೋಡ್ಕೊಂಡು ಬರೋರು ಸ್ಪೀಡಾಗಿ ಬರ್ತಿರ್ತಾರೆ ಕೆಲವೊಂದಿಷ್ಟು ಜನ. ನಾವು ಸೈಡ್ಗೆ ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದಾನೇ ಮಜಾ ಆಗ್ತಾ ಇದೆ ನೋಡಲಿಕ್ಕೆ. ವಾವ್, ಸೂಪರ್.
ಮುಂದ್ಗಡೆ ನೋಡಿ ಇಲ್ಲಿ ಮಡ್ ರೋಡ್ ಎಲ್ಲ ಇದೆ. ಇಲ್ಲೇನು ಸಿಸಿ ರೋಡ್ ಬರಲ್ಲ, ಮಡ್ ರೋಡ್ ಇರೋದು. ಹತ್ತಾ ಇದ್ದೀವಿ ಬೆಟ್ಟನ ಹತ್ತಾ ಇದ್ದೀವಿ, ಅಂತ ಹೋಗ್ತಾ ಇದ್ದೀವಿ ಹಂಗೆ. ಬಂತು ಇನ್ನೇನು ಹತ್ತಿರ ಇದೆ. ನೀವು ಫುಲ್ ವ್ಯೂನ ತೋರಿಸಿದ್ದೀನಿ, ನೀವು ಕೂಡ ನೋಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ನಿಮಗೆ ಯಾವಾಗಾದರೂ ಈ ಕಡೆ ಬಂದರೆ ಗದಗ ಮುಂಡರ್ಗಿ ಹೀಗೆ ಈ ಕಡೆ ಬಂದರೆ ಸಮಯ ಮಾಡ್ಕೊಂಡು ಬಂದು ಇದನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಹಾಗೆಯೇ ಮಾನ್ಸೂನ್ನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ, ಮುಂಗಾರು ಮಳೆಯಲ್ಲಿ. ವಾವ್, ಸೂಪರ್ ಅಲ್ವಾ? ಬನ್ನಿ, ಜೂನ್ ಜುಲೈಯಲ್ಲಿ ಬನ್ನಿ. ಆದಷ್ಟು ಮಳೆ ಬರ್ತಾ ಇದೆ ಅಂತ ಕೆಲವೊಬ್ಬರಿಗೆ ತಂಪಾಗತ್ತೆ ಹಾಗೆ ಹೀಗೆ ಅಂತಾರೆ. ನೀವೆಲ್ಲ ಕವರ್ ಮಾಡಿಕೊಂಡು ಸೇಫ್ಟಿಯಾಗಿ ಬರ್ಬೋದು. ಮಳೆಯಲ್ಲಿ ತೋರಿಸ್ಕೊಂಡ್ರೆ ನ್ಯಾಚುರಲ್ ಆಗಿ ಏನಾಗಲ್ಲ ಅನ್ಕೊತೀನಿ. ಬಟ್ ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅವ್ರು ಏನು ಮಾಡಿ ಕವರ್ ಮಾಡ್ಕೋಬೋದು, ರೈನ್ಕೋಟಿಂದ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ತಿಂಡಿ ತಿನಿಸು ತೊಗೊಂಬಂದರೆ ತಿನ್ನೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಗಾಳಿ ಹೊಡೆತಕ್ಕೆ ನಿಲ್ಲಕ್ಕೆ ಆಗಲ್ಲ, ಕೈಯಲ್ಲಿರೋ ಫುಡ್ಡೆಲ್ಲ ಬಿದ್ದೋಗುತ್ತೆ. ನೋಡೋಕೆ ಹಂಗೆ ಅನಿಸ್ತಾ ಇದೆ ನಿಮಗೆ, ಬಟ್ ತುಂಬ ಗಾಳಿ, ತುಂಬ ಇನ್ನೇನು ಮಳೆ ಬರೋ ಟೈಮ್ ಆಗಿದೆ. ನಾವು ಇಷ್ಟೊತ್ತು ಬಚಾವಾಗಿದ್ದೀವಿ ಮಳೆಯಿಂದ. ಮೇಲೆ ಹೋಗಿಂದ ರಪರಪ ಅಂತ ಸುರಿದ್ರೆ ನಿಲ್ಲಕ್ಕೆಲ್ಲೂ ಜಾಗ ಇಲ್ಲ, ಅಲ್ಲೇ ರೇನ್ಕೋಟ್ ಹೊತ್ಕೊಂಡು ಕೂತ್ಕೊಳ್ಳೋದಷ್ಟೇ. ಛತ್ರಿ ಇಟ್ಕೊಂಡು, ಛತ್ರಿನ ನಿಲ್ತದೆಲ್ಲ ಗೊತ್ತಿಲ್ಲ. ಬನ್ನಿ ನೋಡೋಣ. ಫುಲ್ ಎಂಜಾಯ್ ಆಗ್ತಾ ಇದೆ. ವಾವ್, ಸೂಪರ್. ಕಣ್ಮನೆಲ್ಲ ತಡಿತಾ ಇದೆ ಹಂಗೆ. ನೋಡಿ ಮೇಲೆ ಬಂದ್ವಿ, ಆಲ್ಮೋಸ್ಟ್ ಮೇಲೆ ಬಂದ್ವಿ. ಇನ್ನೂ ಇದೆ ಹೋಗೋದು ಮೇಲ್ಗಡೆ. ಬೆಟ್ಟ ನೋಡೋಣ, ಮೇಲ್ಗಡೆ ವ್ಯೂ ಮಾಡಿಸ್ತೀನಿ ನಿಮಗೆ. ನೋಡಿ ಇಲ್ಲಿಂದ ನೋಡಿದರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ನೋಡಿ. ದೇವಾ, ಇಂಥ ಅದ್ಭುತನ ಎಲ್ರಿ ನಿಮಗೆ ಸಿಗುತ್ತೆ ನೋಡೋಕ್ಕೆ? ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಇಲ್ಲೇ ಬನ್ನಿ. ಯಾವ ಸಹ್ಯಾದ್ರಿ ಬೆಟ್ಟ ಏನಿದೆ, ಇಲ್ಲೇ ಇದೆ ನಮ್ಮ ಸಹ್ಯಾದ್ರಿ, ನಮ್ಮ ಸ್ವರ್ಗ ಸುಖ ಗದಗಲ್ಲೇ. ಬಂದು ನೋಡ್ಬೋದು ನೀವು. ಅದ್ಭುತ ಅಂತ ವ್ಯೂ. ವಾವ್, ಸೂಪರ್. ಇಷ್ಟ ಆಯಿತು ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಹಾಗೆಯೇ ಯಾವಾಗಾದರೂ ಬಂದರೆ ವಿಸಿಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಮಾನ್ಸೂನ್ ಟೈಮಲ್ಲಿ ಬನ್ನಿ, ಜೂನ್ ಜುಲೈಯಲ್ಲಿ ತುಂಬ ಅದ್ಭುತವಾಗಿರ್ತದೆ ನೀವು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಿದ್ದೇನೆ. ಬಾಯ್, ಟೇಕ್ ಕೇರ್.